ಅನ್ನದಾತನ ಕೂಗಿಗೆ ದನಿಯಾದ ವೇದಿಕೆ. ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಕೃಷಿ ಉಪಕರಣಗಳು, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ, ರೇಷ್ಮೆ, ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 8:45 ಹಾಗೂ ಬುಧವಾರ ಸಂಜೆ 6:50. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರಿಕೇರಿ ಗ್ರಾಮದ ಶ್ರೀಯುತ ನಟರಾಜ್ ಗೌಡರವರು. ಇವರು ಕಳೆದ ಕೆಲವು ವರ್ಷಗಳಿಂದ ಮಿಶ್ರ ಬೆಳೆ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ದು ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯುವ ಮುಖಾಂತರ ತಮ್ಮ ಕೃಷಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇವರು ಕಳೆದ 6 ತಿಂಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನಡೆಸಿದಂತಹ ಕೋಳಿ ಸಾಕಾಣಿಕೆ ಹಾಗೂ ರೇಷ್ಮೆ ಸಾಕಾಣಿಕೆ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕೃಷಿ ಪದ್ಧತಿಯನ್ನು ಕೂಡ ಅನುಸರಿಸ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಮಿಶ್ರ ಬೆಳೆ ಬೇಸಾಯ ಪದ್ಧತಿಯ ಕುರಿತು ಹಾಗೆಯೇ ಈ ಕೃಷಿಯಲ್ಲಿನ ಯಶಸ್ಸಿನ ಕುರಿತು ಅವರ ಅನುಭವವನ್ನು ತಿಳಿದು ಬರೋಣ. ನಟರಾಜ್ ಗೌಡ ಅವರೇ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ತಾವು ಈ ಕೃಷಿಯನ್ನು ಯಾವಾಗ ಪ್ರಾರಂಭಿಸಿದ್ರಿ? ಮೊದಲಿನಿಂದ ಯಾವ ರೀತಿಯಾದಂತಹ ಕೃಷಿಯನ್ನು ಅಥವಾ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದೀರಾ? ಸರ್, ನಾವು ಮೂಲತಃ ನಾವು ಹುಟ್ಟಿನಿಂದಲೂ ಸಹ ನಮ್ಮ ಮನೆಯಲ್ಲಿ ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದನೂ ಕೃಷಿ ಜೀವನವನ್ನೇ ನಂಬ್ಕೊಂಡು ಬಂದಿರೋದು ನಾವು. ಈಗ ಮಧ್ಯೆ ಮಳೆ ಬಿಟ್ಟಾಗ, ಮಳೆ ನಿಂತಾಗ, ಬರಗಾಲ ಬಂದಾಗ ಮತ್ತು ಬೋರ್ಗಳೆಲ್ಲ ನೀರು ಹೊರಟೋದಾಗ ಸ್ವಲ್ಪ ಹೊರಗಡೆ ಪಟ್ಟಣ ಕಡೆ ಹೊರಟೋಗ್ಬಿಟ್ವಿ. ಮತ್ತು ಈಗ ಕೆರೆ ನೀರು ತುಂಬಿದ ಮೇಲೆ ಮತ್ತೆ ನಾವು ಒಂದು ಕೃಷಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ. ಅಂದರೆ ಕಳೆದ 2 ವರ್ಷಗಳಿಂದ ತಾವು ಈ ಕೃಷಿಯಲ್ಲಿ ಹೆಚ್ಚಿನದಾಗಿ ತೊಡಸ್ಕೊತಾ ಇದ್ದೀನಿ. ಈಗ ಯಾವ್ಯಾವ ಬೆಳೆಗಳನ್ನು ತಾವು ಬೆಳೀತಾ ಬರ್ತಾ ಇದ್ದೀರಾ? ಅದರಲ್ಲಿ ಅಲ್ಪಾವಧಿ ಬೆಳೆಗಳು ಯಾವುವು, ದೀರ್ಘಾವಧಿ ಬೆಳೆಗಳು ಯಾವುವು? ಅದರಲ್ಲಿ ಬಂದು ಈ ಜೋಳ, ಈ ತರಕಾರಿಗಳು, ಸೊಪ್ಪು ಇದನ್ನೆಲ್ಲ ಬೆಳೀತಾ ಇದೆ. ಅದು ಅಲ್ಪಾವಧಿ ಬೆಳೆಗಳು. ಮತ್ತು ನಾನು ನಮ್ಮ ಮನೆಯವರು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಅದು ಒತ್ತಡ ಆಯಿತು ಜಾಸ್ತಿ. ಹಾಗೆ ಅಲ್ಪಾವಧಿ ಬೆಳೆ ಸೊಪ್ಪು ಮತ್ತು ಜೋಳ, ಈರುಳ್ಳಿ ಈ ಥರದವು ಬೆಳೀತಾ ಇದ್ವಿ. ಈಗ ದೀರ್ಘಾವಧಿ ಬೆಳೆ ಬಂದು ರಸಬಾಳೆ, ಗುಂಪು ಬಾಳೆ ಕಾನ್ಸೆಪ್ಟಲ್ಲಿ ಅದನ್ನು ಮಾಡ್ತಾ ಇದ್ದೀನಿ. ಈಗ ಅದ್ರ ಜೊತೆಗೆ ಈ ಸಿರಿಕಲ್ಚರಲ್ಲಿ ಇಪ್ಪನೇರಳೆ 1.5 ಎಕರೆ ತೋಟ ಮಾಡಿದ್ದೀನಿ. ಈಗಾಗಲೇ ಮರಿನೂ ತಂದಿದ್ದೀನಿ. ಮರಿ ಮೇಯ್ತಾ ಇದ್ದಾವೆ, 3 ಜ್ವರಕ್ಕೆ ಬಿದ್ದಿದ್ದಾವೆ. ಮತ್ತು ಕೋಳಿ ಸಾಕಾಣಿಕೆನೂ ಸಹ ಅದ್ರ ಜೊತೆಗೆ ನನ್ನ ವೃತ್ತಿ ಕೃಷಿ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಮತ್ತು ಕುರಿ ಸಾಕಾಣಿಕೆನೂ ಮಾಡ್ತಾಯಿದ್ದೀನಿ, ರೇಷ್ಮೆನೂ ಮಾಡ್ತಾಯಿದ್ದೀನಿ. ಒಂದಷ್ಟು ತೆಂಗು ದೀರ್ಘಾವಧಿ ಬೆಳೆಯಾಗಿ ತೆಂಗನ್ನು ಹಾಕಿದ್ದೀನಿ. ಒಂದು 100 ಗಿಡಗಳು ಇಪ್ಪನೇರಳೆ ತೋಟದ ಕಡೆಯಲ್ಲಿ ಹಾಕೊಂಡಿದ್ದೀನಿ. ಇಷ್ಟು ಮಾಡ್ತಾ ಈಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಮ ಬಳಿ ಅಂದಾಜು ಎಷ್ಟು ಎಕರೆ ಜಮೀನಿದೆ? ಸರ್, ನಮ್ಮದು ಇಲ್ಲಿ ಬಂದು 2 ಎಕರೆ ಇದೆ. ಇನ್ನು ಬೇರೆ ಇನ್ನೊಂದು ಕಡೆ ಇಲ್ಲೊಂದು 2 ಕಿಲೋಮೀಟರ್ನ ಆಚೆ 12.5 ಎಕರೆ ಇದೆ. ಅದಕ್ಕೆ ಈಗ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಆಗಿದೆ. ಈಗ ಮತ್ತೆ ಅದಕ್ಕೆ ಬೀಟ್ರೂಟು, ಕ್ಯಾರೆಟು, ಹುಣಸೆ ಇವನ್ನೆಲ್ಲ ಹಾಕ್ಬೇಕು ಅಂತ ಇದ್ದೀನಿ. ಇದು ಆಮೇಲೆ ಸುಭಾಷ್ ಪಾಳೇಕರ್ ಕೃಷಿಯನ್ನು ನಾನು ಅಳವಡಿಸ್ಕೋಬೇಕು ಅಂತ ಇದ್ದೀನಿ ಈಗ. ಹಾಗಾಗಿ ಹುಣಸೆ ಮರ ಅಲ್ಲಿ ಜಾಸ್ತಿ 2 ಎಕರೆ ಹುಣಸೆ ಮರ ಇದೆ. ಅಲ್ಲಿ ಜಾಸ್ತಿ ಬೆಳೆ ಮಾಡ್ತೀವಿ. ತೊಗರಿ, ಅವರೆ, ನವಣೆ, ಸಾಮೆ ಮತ್ತು ಜೋಳ ಎಲ್ಲ ಬೆಳೀತಾ ಇದೀವಿ ಸರ್. ಸರಿ, ತಾವು ಹೇಳಿದ್ರಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿನ ಅನುಸರಿಸಬೇಕು ಅಂತ. ಇದ್ರ ಕುರಿತು ನಮ್ಮ ಕೇಳುಗರಿಗೆ ವಿವರವಾಗಿ ತಿಳಿಸ್ಕೊಡೋದು ಆಗ್ಬೋದು. ಅದ್ರಲ್ಲಿ ಬಂದು ಜೀವಾಮೃತ, ಬೀಜಾಮೃತ ಅಂತ ಸುಭಾಷ್ ಪಾಳೇಕರ್ ಫಸ್ಟ್ ಹೇಳಿದ್ದಾರೆ. ಜೀವಾಮೃತ ಬಂದು ತೆವರಿ, ಆ ಜಮೀನಿನ ತೆವರಿ ಮಣ್ಣು ಸ್ವಲ್ಪ, ಮತ್ತೆ ಕಡಲೆ ಹಿಟ್ಟು, ಬೆಲ್ಲ, ಸಾವಯವ ಬೆಲ್ಲ, ಮತ್ತು ನಾಟಿ ಹಸುನ ಗಂಜಲ ಇದನ್ನು ಹಾಕಿ 3 ದಿನ ಎಲ್ಲನೂ ತಿರುಗಿಸಿ ಅದನ್ನು ಗಿಡಗಳಿಗೆ ಸಿಂಪಡಣೆ ಮಾಡ್ಬೋದು. ಅಥವಾ ಹನಿ ನೀರಾವರಿಗೇ ಅಡಾಪ್ಟ್ ಮಾಡಿದ್ರೆ ಇದಾಗುತ್ತೆ ಸರ್. ಅದು ಬಂದಾಗ ಯಾವುದೇ ರೀತಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಜೀವಾಮೃತ ಮತ್ತು ಬೀಜಾಮೃತದಲ್ಲಿ. ಬೀಜಾಮೃತನೂ ಅದೇ ರೀತಿ ಮಾಡಬೇಕು, ಜೀವಾಮೃತನೂ ಅದೇ ರೀತಿ ಮಾಡಬೇಕು. ಅದು ಒಂದು ಬುಕ್ಸ್ ನಾನು ತಗೊಂಬಂದಿದ್ದೀನಿ, 2 ಬುಕ್ಸ್ ತಂದಿದ್ದೀನಿ. ಅದು ನೋಡ್ಕೊಂಡು ಅದೇ ರೀತಿ ಅನುಸರಿಸ್ತಾ ಇದ್ದೀನಿ ಸರ್. ಈಗ ಸರ್, ಇವಾಗ ನೀವಿರುವಂಥ ಜಾಗದಲ್ಲಿ 2 ಎಕರೆ ಜಮೀನಲ್ಲಿ ತಾವು ಇಷ್ಟೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೀರಾ, ಇಷ್ಟೆಲ್ಲ ಮಿಶ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀರಿ ಸರ್. ಸೊ ಇದಕ್ಕೆ ನೀರಿನ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡು ನಿರ್ವಹಣೆ ಮಾಡ್ತಾ ಇದ್ದೀರಾ ಸರ್? ಸರ್, ನೀರಿಗೆ ಬಂದು ಒಂದು 1996ರಲ್ಲಿ ಬೋರ್ ಹಾಕ್ಸ್ತೀವಿ. ಇಲ್ಲಿ ಬೋರ್ವೆಲ್ ಕೊಳವೆ ಬಾವಿ ಮಾಡಿದ್ವಿ. ಅದು ನೀರು ಬಂತು.
ಒಂದು 10 ವರ್ಷ ಓಡ್ತು, 2006-2007 ತನಕ ಓಡ್ತು. ಮತ್ತೆ ಆವಾಗ ನಮ್ಮ ಈ ಏರಿಯಾದಲ್ಲೆಲ್ಲ ಭೀಕರ ಬರಗಾಲ ಬಂತು. ಕುಡಿಯೋ ನೀರಿಗೆ ಅಧ್ವಾನ ಆದಾಗ ಆಗ ನಿಲ್ಲಿಸ್ಬಿಟ್ವಿ ಒಂದು ಇದನ್ನ, ಬೋರ್ಗಳೆಲ್ಲ ನಿಂತಾಗ. ಮತ್ತೆ ಈಗ ನಮ್ಮ ನಂಜನಗೂಡು ಕಬಿನಿ ಹೊಳೆಯಿಂದ ಏತ ನೀರಾವರಿ ಯೋಜನೆ ಮುಖಾಂತರ ನಮ್ಮ ಊರಿನ ಪಕ್ಕದ ಒಂದು ಡ್ಯಾಮ್ ಅಲ್ಲಿ ನೀರು ತುಂಬಿದೆ ಈಗ. ಅದರಿಂದ ಅದೇ ಬೋರ್ ಈಗ ಮತ್ತೆ ಜಲ ಮರುಪೂರಣ ಆಗಿದೆ. ಹಾಗಾಗಿ ಈಗ ನೀರು ಓಡ್ತಾ ಇದೆ ಬೋರಿಂದ. ಮತ್ತೆ ಮಳೆ ಆಶ್ರಿತ ಮತ್ತೆ ಕೊಳವೆ ಬಾವಿ ಆಶ್ರಿತ ಕೃಷಿ ಜೀವನವನ್ನು ಮಾಡ್ತಾ ಇದೀವಿ. ಜೊತೆಗೆ ಇಷ್ಟೆಲ್ಲ ಮಿಶ್ರ ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಾ ಸರ್, ತಮ್ಮ ವ್ಯವಸಾಯ ಪದ್ಧತಿ ಹೇಗಿದೆ, ಇದರ ಯಾವ ರೀತಿ ಎಲ್ಲ ಕ್ರಮಗಳನ್ನ ಅನುಸರಿಸ್ತಾ ಇದ್ದೀರಾ ಪ್ರತಿಯೊಂದು ಬೆಳೆಗಳಿಗೆ? ಸರ್, ಸಾಮಾನ್ಯವಾಗಿ ಎಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಚೆನ್ನಾಗಿ ಉಳ್ಬೇಕು ಟ್ರ್ಯಾಕ್ಟರ್ಲಿ, ಹೆವಿ ಲೋಡು ಆ ಟ್ರ್ಯಾಕ್ಟರ್ ಮೇಲೆ ಚೆನ್ನಾಗಿ ಉಳ್ತಾರೆ. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾರೆ, ಕೆಮಿಕಲ್ನ ಯೂಸ್ ಮಾಡ್ತಾ ಇದ್ದಾರೆ. ಅದೆಲ್ಲನೂ ಅವಾಯ್ಡ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ಲ ಸಾವಯವ ಕೃಷಿ, ಅದರಲ್ಲಿ ನೀಮಾಸ್ತ್ರ ಮತ್ತು ಬ್ರಹ್ಮಾಸ್ತ್ರ ಅಂತ ಈ ಪಾಳ್ಯಕಾರ ಅವರು ಹೇಳಿದ್ದಾರೆ. ಆ ಮುಖಾಂತರ ಆ ಒಂದು ಕೃಷಿ ಪದ್ಧತಿಯನ್ನು ನಾನು ಅನುಸರಿಸ್ಕೋಬೇಕು ಅಂತ ಇದ್ದೀನಿ. ಎಲ್ಲ ಭೂಮಿನೇ ವಿಷಮಯ ಆಗ್ಬಿಟ್ಟಿದೆ ಈಗಾಗಲೇ. ಎಲ್ಲಿ ನೋಡಿ ವಿಷ ವಿಷ ವಿಷ, ನಾವು ತಿನ್ನೋ ಅನ್ನನೂ ವಿಷ ಆಗ್ಬಿಟ್ಟಿದೆ ಈಗ ಅದರಿಂದಾಗಿ. ಆದರೆ ಅದನ್ನು ಒಂದಷ್ಟು ಜನಗಳಿಗೆ ಗೊತ್ತಾದರೆ ಅವ್ರೂ ಸಹ ಅದನ್ನು ಒಂದು ಸುಭಾಷ್ ಪಾಳ್ಯಕರ್ ಅವ್ರನ್ನ ಒಂದು ಬುಕ್ ತಗೊಂಡು ಓದಿದ್ರೆ ಒಳ್ಳೆ ವಿಷಯಗಳು ತಿಳ್ಕೊಬೋದು ಸರ್. ಕೃಷಿ ಬಗ್ಗೆ ಚೆನ್ನಾಗಿದೆ. ವಿಷರಹಿತವಾದಂತಹ ಒಂದು ಆಹಾರ ಪದ್ಧತಿಯನ್ನು ನಾವು ರೂಢಿಸ್ಕೊಂಡ್ರೆ ಜಾಸ್ತಿ ವರ್ಷ ಬದುಕ್ಬೋದು. ಈಗಿನ ಮನುಷ್ಯನ ಸರಾಸರಿ ಆಯುಸ್ ಬಂದು 58ರಿಂದ 60 ವರ್ಷ ಅಷ್ಟೇ. 40 ವರ್ಷಕ್ಕೆ BP ಶುಗರ್ ಸ್ಟಾರ್ಟ್ ಆಗ್ತದೆ. ಅಂದರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ. ನಾವು ಬೆಳೆಯೋ ಆಹಾರವನ್ನು ಬೆಳೀತಾ ಇರ್ಬೇಕಾದ್ರೆ ಭೂಮಿನೇ ಸರಿ ಇಲ್ಲ ಮಾಡ್ಬಿಟ್ಟಿದ್ದಾರೆ. ಈ ಒಂದು ರಾಸಾಯನಿಕ ಇದು ಬಂದ್ಬಿಟ್ಟು ಟೆಕ್ನಾಲಜಿ ಅಂದ್ಬಿಟ್ಟು ಭೂಮಿಗೆ ಟೆಕ್ನಾಲಜಿ ಅಪ್ಲೈ ಮಾಡಿದರೆ ಅದೆಲ್ಲ ವಿಷಪೂರಿತವಾಗ್ಬಿಟ್ಟಿದೆ. ಹಂಗೆ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಹಾಗೆ ಸಾವಯವ ಪದ್ಧತಿನ ಅನುಸರಿಸ್ಕೊಂಡ್ರೆ ಒಂದು ಸ್ವಲ್ಪ ಆರೋಗ್ಯವಂತ ಜೀವನನ ನಡೆಸ್ಬೋದು ಅಂತ ಈಗಿನ ಯುವ ಜನತೆಗೆ ನಾನು ಹೇಳ್ಬೋದು. ಸರ್, ತಾವು ಕೂಡ ಸಾವಯವ ಬೇಸಾಯ ಕ್ರಮಗಳನ್ನ ಅನುಸರಿಸೋದ್ರಿಂದ ಈ ಸಾವಯವ ಗೊಬ್ಬರ ಆಗಿರ್ಬೋದು ಇದೆಲ್ಲ ನೀವೇ ತಯಾರಿಸ್ಕೊಳ್ತೀವಿ? ನಾವೇ ಮಾಡ್ಕೊತಾ ಇದೀವಿ ಸರ್. ಯಾಕಂದ್ರೆ ನಮ್ಮ ತಾವು ಕೋಳಿ ಗೊಬ್ಬರ ಸಿಗುತ್ತೆ, ಕುರಿ ಗೊಬ್ಬರ ಸಿಗುತ್ತೆ, ಹಸುಗಳು ಇದಾವೆ 2 ಹಸು ಗೊಬ್ಬರನೂ ಇದೆ. ಮತ್ತೆ ಆ ಗೊಬ್ಬರಗಳನ್ನೆಲ್ಲ ಮಿಶ್ರಣ ಮಾಡಿ ಅದ ಒಂದು 2 ತಿಂಗಳು ಮಣ್ಣೊಳಗಡೆ ಕೊಳಿಸೋದಿಲ್ಲ, ಕಳಿಸ್ತೀವಿ. ಕಳಿಯೋದು ಅಂತ ಹೇಳ್ತಾರೆ ಅದನ್ನ. ಆ ಕಳಿತಾಗ ಆ ಗೊಬ್ಬರ ಅದನ್ನ ನಾವು ಮಣ್ಣಿಗೆ ಮಿಶ್ರಣ ಮಾಡಿದಾಗ ಒಳ್ಳೆ ಆರೋಗ್ಯವಂತ ಮಣ್ಣಾಗುತ್ತೆ ಅಂತ ನನ್ನ ಅನಿಸಿಕೆ. ನಾನು ಅದನ್ನ ಆ ಪದ್ಧತಿನ ಅನುಸರಿಸ್ತಾ ಇದ್ದೀನಿ. ಸರ್, ಹಾಗೇನೆ ಈಗ ಒಂದು ಕೃಷಿಯನ್ನ ಕೈಗೊಳ್ತೀವಿ ಅಂದ್ರೆ, ಒಂದು ಬೆಳೆಗಳನ್ನ ಬೇಸಾಯ ಕ್ರಮಗಳನ್ನ ಅನುಸರಿಸ್ತೀವಿ ಅಂದ್ರೆ ಸರ್, ಅದಕ್ಕೆ ತಕ್ಕಂತ ಖರ್ಚು ವೆಚ್ಚ ಇದ್ದೇ ಇರುತ್ತೆ. ಸರ್, ತಾವು ಇಲ್ಲಿ ಮಾಡ್ತಿರೋಂಥ 2 ಎಕರೆ ಜಮೀನಿನಲ್ಲಿ ಏನು ಮಿಶ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ರೆ ಇದರ ಖರ್ಚು ವೆಚ್ಚಗಳನ್ನ ಯಾವ ರೀತಿ ಬರೆಸ್ತಾ ಇದ್ದಾರೆ ಸರ್? ಇದರ ನಿರ್ವಹಣೆ ಹೇಗಾಗ್ತಿದೆ ಖರ್ಚು? ಸರ್, ನಾನು ಮತ್ತು ನಮ್ಮ ಮಿಸ್ಸಸ್ ಇಬ್ಬರೇ ವ್ಯವಹಾರ ಮಾಡ್ತಾ ಇದ್ವಿ. ಇವತ್ತಿನ ಕೂಲಿ ಬಂದು ವೇಜಸ್ ಬಂದು ಒಂದು ಎಣ್ಣೆಳಿಗೆ 350 ರೂಪಾಯಿ. ನೋಡಿ, ಅಲ್ಲಿ ಅವ್ರಿಗೆಲ್ಲ 350 ರೂಪಾಯಿನೇ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ 350 ರೂಪಾಯಿ. ಅದೇ ಒಂದು ಲೇಬರ್ಗೆ 600 ರೂಪಾಯಿ ನಡೀತಾ ಇದೆ, ಊಟ ತಿಂಡಿ ಎಲ್ಲ ಕೊಟ್ಟು. ಅದೆಲ್ಲ ಮಾಡಿ ಕೆಲಸ ಮಾಡಿದ್ರು ನಮಗೆ ರೈತರಿಗೆ ಸಿಗಬೇಕಾದಂಥ ಒಂದು ಬೆಲೆ, ಆ ಬೆಳೆಗೆ ಸಿಗುವಂಥ ಬೆಲೆ ಭಾಳ ಅದನ್ನ ಹೇಳಕ್ಕೆ ಆಗಲ್ಲ ಬಿಡಿ, ಅಷ್ಟು ನಿರಾಶಾದಾಯಕ. ಈ ಒಂದು ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಖರ್ಚು ಜಾಸ್ತಿ ಆದಾಯ ಕಡಿಮೆ ಸಾಲಕ್ಕಾದಾರ, ಕೋಪ ಜಾಸ್ತಿ ತ್ರಾಣ ಕಡಿಮೆ ಏಟ್ಗಾದಾರ ಅಂತ ಒಂದು ಗಾದೆ ಇದೆ. ಆ ರೀತಿ ಪರಿಸ್ಥಿತಿ ಇವತ್ತು ರೈತನಿಗಾಗಿರೋದು. ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಆದಾಯನೂ ಇದೆ, ಬಟ್ ಅಲ್ಲಿ ಇರೋಂಥ ದಲ್ಲಾಳಿಗಳಿದಾರಲ್ಲ, ಇವತ್ತೊಂದು ಸಿಗರೇಟ್ ಮಾಡೋನು, ಒಂದು ಸಾರಾಯಿ ಕುಡಿದು ಬೀಸಾಕೋರು, ಅವರ ಒಂದು ಉತ್ಪನ್ನಕ್ಕೆ ಅವರೇ ಬೆಲೆನ ನಿಗದಿ ಮಾಡ್ತಾರೆ. ಅದೇ ರೈತ ಉತ್ಪನ್ನ ಮಾಡುವಂಥ ಒಂದು ರೈತನ ಒಂದು ತಿನ್ನುವಂಥ ಆಹಾರ ಪದಾರ್ಥಗಳು ಇನ್ಯಾರೋ ಒಬ್ಬ ಕೂತ್ಕೊಂಡು ಅಲ್ಲೆಲ್ಲೋ ಬೆಲೆಯನ್ನು ನಿಗದಿ ಮಾಡಿದಾಗ ಇವನು ಬೆಳೆದಕ್ಕೆ ಇಲ್ಲಿ ಖರ್ಚು ಜಾಸ್ತಿ ಆಗಿರುತ್ತೆ. ಅಲ್ಲಿ 1000 ರೂಪಾಯಿ ಆಗೋದನ್ನ ಬರೀ 500 ರೂಪಾಯಿಗೆ ತಗೋತಾರೆ. ತೂಕದಲ್ಲಿ ಮೋಸ ಮಾಡ್ತಾರೆ. ಈ ಥರ ಒಂದು ಈ ಕಡೆಯಿಂದ ತೆಗೆದು ಆ ಕಡೆ ಮಾರಿದ್ರೆ ಅವ್ರಿಗೆ ಲಾಭ ಹೊರತು ರೈತನಿಗೆ ಏನೂ ಸಿಗ್ತಾ ಇಲ್ಲ ಸರ್. ಹಾಗಾಗಿ ಇವತ್ತಿನ ಯುವ ಜನತೆ ಒಂದು ಅದನ್ನ ಕೃಷಿಯಿಂದ ಹಿಮ್ಮುಖನಾಗ್ತಾ ಇರೋದೇ ಇದೇ ನೇರ ಕಾರಣ ಸರ್. ಇದರಿಂದಾಗಿ ಜನ ಇದಾಗ್ತದೆ. ಬೆಂಬಲ ಬೆಲೆ ರೈತ ಬೆಳೆದಕ್ಕೆ ರೈತನೇ ಆ ಒಂದು ಬೆಲೆಯನ್ನು ನಿಗದಿಪಡಿಸುವಂಥ ಅರ್ಹತೆ ಅವನಿಗೆ ಇಲ್ಲ ಆಗ್ಬಿಟ್ಟಿದೆ. ಯಾಕಂದ್ರೆ ಅದು ನಮ್ಮ ಸುತ್ತಮುತ್ತ ಇರುವಂಥ ಸಮಾಜದ ಅವ್ಯವಸ್ಥೆ, ದುರವಸ್ಥೆ ಅಂತ ಹೇಳ್ಬೋದು ಇದನ್ನು ನಾವು. ಈ ರೀತಿ ಪರಿಸ್ಥಿತಿಯಲ್ಲಿ ಖರ್ಚುಗಳೇ ಜಾಸ್ತಿ. ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡ್ರೆ ಏನೋ ಒಂದು ಸ್ವಲ್ಪ ಉಳಿಸ್ಬೋದು, ಚೆನ್ನಾಗಿ ಇದು ಮಾಡ್ಬೋದು ಸರ್. ಈ ರೀತಿ ಇದೆ ಆ ಪರಿಸ್ಥಿತಿ. ತಾವು ಈ ರೀತಿಯ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಒಂದು ಬೇಸಾಯ ಕ್ರಮಗಳನ್ನ ಅನುಸರಿಸೋದ್ರ ಜೊತೆಗೆ ತಮಗೆ ಈ ರೀತಿಯ ಕೆಲಸಗಳಲ್ಲಿ ಕೈಗೊಳ್ಳಲಿಕ್ಕೆ ಕುಟುಂಬದವರ ಸಹಕಾರ ತುಂಬಾ ಮುಖ್ಯ ಆಗುತ್ತೆ ಸರ್. ತುಂಬಾ ಮುಖ್ಯ. ತಮ್ಮ ಕುಟುಂಬದವರು ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಸರ್ ತಮ್ಮ ಈ ಕೃಷಿ ಜೀವನಕ್ಕೆ? ಸರ್, ನಾನು ಒಂದು ಕೆಲಸ ಮಾಡ್ತಾ ಇರ್ತೀನಿ ಜಮೀನಲ್ಲೇ, ಅವರು ಬಂದು ಸಪೋರ್ಟ್ ಮಾಡ್ತಾರೆ. ನಾನು ಇದು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂದರೆ ಅವರು ಎಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರಿಗೆ ಆಹಾರಗಳನ್ನು ನೀರನ್ನು ಹಾಕೋದು ಅವ್ರ ವ್ಯವಸ್ಥೆ. ಈಗ 27 ಮರಿ ಮಾಡಿದ್ದೀನಿ, ಮರಿ ಎಲ್ಲ ತಂದು ನಾನು ಕೊಟ್ಟಿದ್ದೀನಿ. ಅವರು ಸೊಪ್ಪನ್ನು ಕಿತ್ಕೊಡ್ತೀನಿ, ಅವರು ಒಳಗಡೆ ಎಲ್ಲ ನಿರ್ವಹಣೆ ಮಾಡ್ಕೊಳ್ಳೋದು ಅವರ ಒಂದು ಪಾತ್ರ ಇದೆ ಸರ್. ಅವ್ರದ್ದು ನೇರ ಪಾತ್ರ ಇದೆ. ಅವ್ರ ಪಾತ್ರ ಇಲ್ಲ ಅಂದ್ರೆ ನಾನು ಒಬ್ಬನೇ ಏನು ಮಾಡ್ಲಿಕ್ಕಾಗಲ್ಲ. ಆಳು ಕರ್ಕೊಂಬಂದು ಕೆಲಸ ಮಾಡಿಸ್ರೆ ಅಲ್ಲಿ ಬರೋಂಥ ಆದಾಯ ಆಳು ಕೊಡೋಕ್ಕೆ ಆದಮೇಲೆ ನಮ್ಗೇನು ಸಿಗಲ್ಲ. ಹಾಗಾಗಿ ಗಂಡ ಹೆಂಡತಿ ಇಬ್ಬರೂ ಸಹ ಚೆನ್ನಾಗಿ ದುಡಿದ್ರೆ ಒಂದಷ್ಟು
ಆದಾಯ ಉಳಿಸ್ಬೋದು ಸರ್. ಒಂದು 30% ಉಳಿಸ್ಕೋಬೋದು. 70% ಹೋದ್ರೂ 30% ಉಳಿಸ್ಕೋಬೋದು ಸರ್. ಇಲ್ಲಾಂದರೆ ಭಾಳ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಕೃಷಿ ನಿರ್ವಹಣೆ ಅಂದರೆ ಭಾಳ ಕಷ್ಟ. ನಾನು ಅಲ್ಲೇ ಅಡಿಯಾಲದಲ್ಲೇ ಒಂದು ಸರಿ ಹೇಳಿದೆ, ಈ ವ್ಯವಸಾಯ ಅಂದರೆ ನಾನು ಸಾಯ ನೀನು ಸಾಯ ಮನೆ ಎಲ್ಲ ಸಾಯ ಅನ್ನೋ ಒಂದು ಈ ವ್ಯವಸಾಯವನ್ನು ಅಪ್ಲೈ ಮಾಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಎಲ್ಲಕ್ಕೂ ಸಾಯಕ್ಕೆ ರೆಡಿ ಇರಬೇಕು. ಸಾಯೋದು ಅಂತ ದುಡಿಬೇಕು, ದುಡಿಯೋದಕ್ಕೆ ರೆಡಿ ಇರ್ಬೇಕು ನಾವು. ಹಂಗಾಗಿ ಈ ವ್ಯವಸಾಯ ಇಷ್ಟು ಕಠಿಣ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಇವತ್ತು. ಒಂದು ಬೆಂಬಲ ಬೆಲೆ ಇಲ್ಲ, ಇನ್ನೆಲ್ಲೋ ದಳ್ಳಾಳಿಗಳು, ಇನ್ನೇನೋ ಕತೆಗಳು. ಅದಕ್ಕೆ ನಾವೇ ನಮ್ಮ ಕೆಲಸಗಳನ್ನು ನನ್ನ ಹೆಂಡತಿ ನಾನು ನನ್ನ ಮಕ್ಕಳೇ ಕೆಲಸ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಉಳಿಸ್ಬೋದು. ಖರ್ಚಿನಲ್ಲಿ ಸ್ವಲ್ಪ ಉಳಿಯುತ್ತೆ ಸಹಕಾರ ಇದ್ದರೆ ಸರ್. ಅದೇ ರೀತಿ ತಾವು ಈ ರೀತಿಯ ತಮ್ಮ ಜಮೀನಲ್ಲಿ ಮಿಶ್ರ ಬೆಳೆ ಬೇಸಾಯ ಪದ್ಧತಿಯನ್ನು ಮಾಡೋದ್ರ ಜೊತೆಗೆ ಪ್ರಸ್ತುತ ತಾವು ಕಳೆದ 6 ತಿಂಗಳ ಹಿಂದೆ ಗುಂಡ್ಲುಪೇಟೆಯಲ್ಲಿರುವಂಥ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ತಾವು ಕೋಳಿ ಸಾಕಾಣಿಕೆ ಮತ್ತು ರೇಷ್ಮೆ ಸಾಕಾಣಿಕೆ ತರಬೇತಿಯನ್ನು ಕೂಡ ಪಡ್ಕೊಂಡಿರಿ. ಆ ತರಬೇತಿ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಂತವ್ರು ಯಾರು? ಆ ತರಬೇತಿಗೆ ಹೋದಂತರ ಅಲ್ಲಿ ತಮಗೆ ಯಾವ ರೀತಿಯ ಅನುಭವ ಆಯಿತು? ಯಾವ ರೀತಿಯ ತರಬೇತಿಯನ್ನು ಪಡ್ಕೊತೀರಾ ಅಲ್ಲಿ? ಸರ್, ನಾನೊಂದ್ಸರಿ ಗುಂಡ್ಲುಪೇಟೆ ತಾಲೂಕು ಗುಂಡ್ಲುಪೇಟೆಯಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ಹೋದೆ. ನಂದು ಬಿಸ್ನೆಸ್ ಇತ್ತು, ಬ್ಯಾಂಕ್ ವ್ಯವಹಾರ ಇತ್ತು. ಆ ವ್ಯವಹಾರಕ್ಕೆ ಹೋದಾಗ ಅಲ್ಲಿ ಒಂದಷ್ಟು ಜನ ಒಳಗಡೆ ಹೋಗ್ತಾ ಇದ್ರು, ಮೇಲಕ್ಕೆ VRLC ಆಫೀಸ್ ಒಳಗಡೆ ಬರ್ತಾ ಇದ್ರು. ಹಾಗೆ ಅವ್ರನ್ನೇ ಕೇಳಿದೆ, ಏನಿಲ್ಲಿ ಅಂದಾಗ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ಅಂದೆ. ಕೋಳಿ ಅಂದ್ರು. ನಾನು ಇಲ್ಲಿ ಕೋಳಿ ಸಾಕ್ತಿದ್ದೆ, ಬರೀ 2 ಕೋಳಿನ ತಂದಿದ್ದು. ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಿ ಅದು ಸಾಕಾಣಿಕೆನೇ ನನಗೆ ಗೊತ್ತಿಲ್ಲ, ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡೋದು ನನಗೆ ಗೊತ್ತಾಗಲಿಲ್ಲ. ಆಗ ಅಲ್ಲಿ ಹೋದೆ, 3 ದಿನ ಹೋದೆ. ಅಲ್ಲೇ ಒಂದು ಬುಕ್ ಕೊಟ್ಟರು, ಒಂದು ಮಿನಿಮಮ್ ಫೀಸ್, ಅದೇ ನಾನು ಫೀಸ್ ಅನ್ಕೊಳ್ಳೋಗಿಲ್ಲ. ಒಂದು ಬುಕ್ ಕೊಟ್ಟರು, ಒಂದು ಬುಕ್ ಪೂರ್ತಿ ಬರ್ಕೊಂಡೆ. ನಾನು ಅಲ್ಲಿ ಏನು ಹೇಳ್ತಾರೆ ಅಂದರೆ ಎಲ್ಲ ಇಂಟ್ರೆಸ್ಟ್ ಆಗಿ ಇತ್ತು. ಆ ರೀತಿ ಭಾಳ ಒಂಥರ ನನಗೆ ಆಸಕ್ತಿದಾಯಕ ಅದು. ಬರ್ಕೊಂಡ್ಬಂದೆ. ಅಲ್ಲಿಂದ ಕೋಳಿ ಸಾಕಾಣಿಕೆ ತರಬೇತಿನ ಪಡ್ಕೊಂಡು ಬಂದ ಮೇಲೆ ನನ್ನ ಇಲ್ಲಿ ಕೋಳಿಗಳು 500 ಇದ್ದಾವೆ. ಈಗ 500 ಕೋಳಿ ಇದಾವೆ. ಬರೀ 2-3 ಕೋಳಿ ಮೇಯಿಸ್ತಿದ್ದು, ಅದರಲ್ಲೂ ಒಂದಷ್ಟು ರೋಗ ಬಂದು ಹೊರಟೋಗ್ಬಿಡೋದು, ಇನ್ನೇನೋ ಆಗ್ಬಿಡೋದು, ಹಿಂಗೆಲ್ಲ ಆಗ್ತಾಯಿತ್ತು. ಅಲ್ಲಿ ಸವಿವರವಾದಂಥ ಮಾಹಿತಿ ಕೊಟ್ಟದ್ದು ನನಗೆ VRLC ಸರ್. ಇವತ್ತು ಇಷ್ಟೆಲ್ಲ ಕೋಳಿಗಳು, ಇಲ್ಲೆಲ್ಲ ಕೋಳಿಗಳಿದೆ ಅನ್ನೋದಕ್ಕೆ ಕಾರಣ VRLCನೇ ಕಾರಣ ಸರ್ ನನಗೆ. ಮತ್ತು ಕುರಿ ಸಾಕಾಣಿಕೆ ರೂಟ್ ಸೆಟಲ್ ಮಾಡಿದೆ. ಯಾವುದೇ ಒಂದು ನಾವು ಜೀವನದಲ್ಲಿ ನಾವು ಒಬ್ಬ ಟೀಚರ್ ಆಯ್ತೀನಿ ಅಥವಾ ಇನ್ನೇನೋ ಮಾಡ್ತೀನಿ ಅಂದ್ರೆ ಒಂದು ಟ್ರೈನ್ಡ್ ಪರ್ಸನ್ ಆಗಲೇಬೇಕು. ಅವರು ಆ್ಯಸ್ ಎ ಸರ್ಟಿಫೈಡ್ ಪರ್ಸನ್ ಯು ವಿಲ್ ಡೆವಲಪ್ ಇನ್ ಈಸ್ ಲೈಫು. ಹಾಗಾಗಿ ನಾನು ರೇಷ್ಮೆನೂ ಮಾಡಿದೆ. ರೇಷ್ಮೆನ ಅಂದರೆ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ನಮ್ಮ ಮನೆತನದವರೇ ಫಸ್ಟು ರೇಷ್ಮೆನ ಗುಂಡ್ಲುಪೇಟೆಗೆ ಪರಿಚಯ ಮಾಡಿಸ್ತವ್ರು ಸರ್ ಇಲ್ಲಿ ಗುಂಡ್ಲುಪೇಟೆಯಲ್ಲಿ. ಅದನ್ನು ಮಧ್ಯೆ ಬಿಟ್ಬಿಟ್ಟು ಏನಾಯ್ತು, ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ 1 ತಿಂಗಳಿಂದ ರೇಷ್ಮೆನೂ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಹಾಗಾಗಿ ಚೆನ್ನಾಗಿದೆ. ಅಲ್ಲಿ ಕೊಟ್ಟಂಥ ತರಬೇತಿ ನನಗೆ ಚೆನ್ನಾಗಾಯಿತು, ಆಸಕ್ತಿದಾಯಕ. ಕೆಲವೊಂದು ಇದನ್ನು ವ್ಯಕ್ತಿಗಳನ್ನು ಮೀಟ್ ಮಾಡಿಸ್ರು, ಪ್ರಗತಿಪರ ರೈತರು. ಅದೇ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಉದ್ಯಮದಲ್ಲಿ ರೇಷ್ಮೆ ಎಡೆಯಲ್ಲೆಲ್ಲ ಎಲ್ಲ ಕರ್ಕೊಂಡು ಹೋಗಿದ್ರು. ಒಂದ್ಸರಿ ಸರಗೂರಿಗೆಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ರೇಷ್ಮೆ ಮನೆ ಹೆಂಗಿರಬೇಕು, ರೇಷ್ಮೆ ಹುಳ ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ಒಂದು ಔಷಧ ಪದ್ಧತಿ, ಆಹಾರ ಪದ್ಧತಿ, ಆಹಾರನ ಯಾವ ಟೈಮ್ಗೆ ಹಾಕಬೇಕು, ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ಕೋಳಿಲೂ ಅಷ್ಟೇ, ಈ ಒಂದು ರೋಗಗಳು ವ್ಯಾಕ್ಸಿನ್ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಕೋಳಿಗಳಲ್ಲಿ ಕೋಳಿಗೆ ಕೊಡುವಂಥ ಕೋಳಿಗಳಿಗೂ ವ್ಯಾಕ್ಸಿನ್ ಕೊಡ್ತಾರ ಅಂತ ನಂಗೆ ಗೊತ್ತಾಗಿದ್ದೆ VRLC ಟ್ರೈನಿಂಗಲ್ಲಿ. ನನಗೆ ಮಕ್ಕಳು ಕೊಡೋದು ಕೇಳಿದ್ದೆ ನಾನು. ಆಮೇಲೆ ಏನು ಈ ಥರ ಊಟದ ದಿನಕ್ಕೆ ಫಸ್ಟ್ ಡೇನೇ ಒಂದು ವ್ಯಾಕ್ಸಿನು, 7 ದಿನಕ್ಕೆ ಒಂದು ವ್ಯಾಕ್ಸಿನು, 14 ಡೇಸ್ಗೆ ಒಂದು ವ್ಯಾಕ್ಸಿನು, 21 ಡೇಸ್ಗೆ ಒಂದು ವ್ಯಾಕ್ಸಿನು, ಮತ್ತು F1, R2B, ಲಸೋಟಾ ಬೂಸ್ಟರು, ಇವೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಈಗ ಅವನ್ನೆಲ್ಲ ಕೊಟ್ಟಾಗ ಕೋಳಿಗಳು ಆರೋಗ್ಯವಾಗಿದ್ದಾವೆ. ಅದರಲ್ಲೂ ಒಂದಷ್ಟು ಮೊಟ್ಟೆ ಮಾರ್ತಾ ಇರ್ತೀವಿ. ಒಂದು ಮೊಟ್ಟೆ 20 ರೂಪಾಯಿ ನಾಟಿ ಕೋಳಿ ಅಂದರೆ ಎಲ್ಲಿಂದ ಎಲ್ಲರೂ ಒಂದು ತಗೊಂಡು ಹೋಗ್ತಾರೆ ಸರ್. ಇಲ್ಲಿ ರೋಡ್ ಸೈಡ್ ಇರೋದ್ರಿಂದ ನಮ್ಮ ಜಮೀನು, ಹೊರಗಡೆಯಿಂದ ಎಲ್ಲ ಬರ್ತಾರೆ, ಈ ಕಡೆಯವರು ಬರ್ತಾರೆ. ಒಂದು ನಾಟಿ ಕೋಳಿಗಂತೂ ಒಳ್ಳೆ ಬೆಲೆ ಇದೆ ಸರ್, ಬೇಡಿಕೆ ಇದೆ. ಎಲ್ಲ ಮಾಡೋದನ್ನೇ ನಾನು ಮಾಡಿದಾಗ ನನಗೂ ಇನ್ನೊಬ್ರಿಗೂ ವ್ಯತ್ಯಾಸ ಇರಲ್ಲ. ಅದ್ರಲ್ಲಿ ಡಿಫ್ರೆಂಟಾಗಿ ಏನಾದ್ರು ಒಂದು ಹೊಸತನವನ್ನು ತೋರಿಸ್ಬೇಕು, ನನ್ನನ್ನು ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗಬೇಕು. ಇದು ನನ್ನ ಉದ್ದೇಶ ಅಷ್ಟೇ. ಅವ್ರು ಮಾಡಿದ್ದಾರೆ, ನಾನು ಹಂಗೆ ಮಾಡ್ಬೇಕಪ್ಪ ಅನ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಯಾರೋ ಒಬ್ಬ ಬೀಟ್ರೋಟ್ ಹಾಕ್ದ ಅಥವಾ ಏನೋ ಒಬ್ಬ ಕಬ್ಬು ಹಾಕ್ದ, ಇನ್ನೇನೋ ಭತ್ತ ಹಾಕ್ದ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದೊಂದೇ ಇಟ್ಕೊಂಡ್ರೆ ರೈತನ ಜೀವನ ಸರಿಯಾಗಲ್ಲ. ಎಲ್ಲ ರೀತಿ ವ್ಯವಹಾರ ಇರಬೇಕು. ಹಾಲು ಹೈನಬುಲೆ ಅಂದ್ಬಿಟ್ಟು ಒಂದು ಕಡೆ ಸರ್ವಜ್ಞ ಹೇಳ್ತಾರೆ. ಹಾಗಾಗಿ ಒಂದನೇ ಇಟ್ಕೋಬಾರ್ದು. ಕೋಳಿನೂ ಇರಬೇಕು, ಕುರಿಗಳು ಇರಬೇಕು, ಮೇಕೆಗಳು ಇರಬೇಕು, ಮತ್ತು ತೆಂಗಿರಬೇಕು, ಬಾಳೆ. ಈಗ ಅಡಿಕೆ ಹಾಕ್ತೀನಿ ಸರ್, ಈಗ ಇದಕ್ಕೊಂದು ಸ್ವಲ್ಪ ಅಡಿಕೆ ಹಾಕ್ಬೇಕು ಅಂತ ಇದ್ದೀನಿ, ಹಿಪ್ಪಿನೇರಳೆ ಎಲ್ಲ ಮಾಡಬೇಕು. ಎಲ್ಲನೂ ಮಾಡಬೇಕು ಅನ್ನೋದು ನನ್ನ ಒಂದು ಉಚಿತನ ನನಗೆ ಇದು ಕೃಷಿಯಲ್ಲಿ. ಹಂಗಾಗಿ ಈ ರೀತಿ ಮಾಡ್ಕೊ ಹೋಗ್ತಾ ಇದ್ದೀನಿ ಸರ್. ಈಗ ಕೃಷಿಯಲ್ಲಿ ಒಂದೇ ಬೇಸಾಯ ಪದ್ಧತಿನ ಒಂದೇ ಕ್ರಮಗಳನ್ನ ಅನುಸರಿಸ್ತೀವಿ ಅಂದ್ರೆ ಆಗೋದಿಲ್ಲ. ಹೊಸದಾಗಿ ಹೊಸತನವನ್ನ ಅಳವಡಿಸ್ಕೊಂಡ್ರೆ ಕೃಷಿಯಲ್ಲಿ ಒಂದು ಯಶಸ್ಸನ್ನ ಕಾಣಿ ನಮ್ಮ ಜೀವನವನ್ನು ಒಂದು ಉತ್ತಮವಾಗಿ ಮಾಡ್ಕೊಳಕ್ ಸಾಧ್ಯ. ಅದೇ ರೀತಿ ಸರ್, ತಾವು ಈಗ VRLCಯಿಂದ ಈ ಕೋಳಿ ಸಾಕಾಣಿಕೆ, ರೇಷ್ಮೆ ಸಾಕಾಣಿಕೆ ತರಬೇತಿಯನ್ನ ಪಡ್ಕೊಂಡು ಬಂದ ನಂತರ ತಾವು ಈ ಕೃಷಿನಲ್ಲಿ ಅದನ್ನ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೊರಟಂತ ಸಂದರ್ಭದಲ್ಲಿ ತಮ್ಗೇನಾದ್ರೂ ಸವಾಲುಗಳು ಎದುರಾಯ್ತಾ? ಆ ಸವಾಲನ್ನು ಯಾವ ರೀತಿ ಎಲ್ಲ ನಿಭಾಯಿಸಿದ್ರಿ?
ಸರ್ ಸವಾಲುಗಳು ಸಿಕ್ಕಾಪಟ್ಟೆ ಇದೆ. ಮುಂದಕ್ಕೆ ಹೋಯ್ತೀನಿ ಅಂದರೆ ಅಲ್ಲಿ 10 ಜನ ಸ್ಟ್ರಗಲ್ ಮಾಡೋರು ಇದ್ದೇ ಇರ್ತಾರೆ. ಇಡೀ ಮನುಷ್ಯನ ಜೀವನನೇ ಒಂದು ಸ್ಟ್ರಗಲಿಂಗ್ ಲೈಫು. ಹಾಗಾಗಿ ನನಗೂ ಅದು ನನ್ನ ಇದರಲ್ಲಿ ಆಯಿತು. ಈಗ ಕೋಳಿ ಸಾಕಕ್ಕೆ ಹೋದೆ, ಇದೆಲ್ಲೋ ನೀವು ವಿತೌಟ್ ಪರ್ಮಿಷನ್ನು ಗ್ರಾಮ ಪಂಚಾಯತಿಲಿ ತಗೊಳ್ಳಿ ಅಂದರು. ಬಟ್ ಆಡು ಕುರಿ ಕೋಳಿ ನಾಟಿ ಕೋಳಿಗಳಿಗೆ ಎಲ್ಲೂ ಯಾವುದೂ ಪರ್ಮಿಷನ್ ತಗೊಳಗಿಲ್ಲ ಅಂತ ನಮ್ಮ ಪಂಚಾಯತಿಲಿ ಹೇಳಿದ್ರು. ಹಾಗಾಗಿ ಅದೊಂದು ಮಾಡಿದ್ರು. ಮತ್ತು ಇನ್ನೊಂದಷ್ಟು ರೋಗಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಬಂದಾಗ, ಅವರ ಆಹಾರ ಕ್ರಮಗಳನ್ನು ಯಾವ ರೀತಿ ಮಾಡಬೇಕು, ಮತ್ತು ಅವನ್ನ ಯಾವ ರೀತಿ ಬೆಲೆ, ಅದಕ್ಕೆ ಮಾರ್ಕೆಟಿಂಗ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು. ಈಗ ಕೆಲವೊಂದು ಜಿಮ್ಗಳಿಗೆ ಹೋಗ್ತೀನಿ ಸರ್, ಜಿಮ್ಮಲ್ಲಿ ಹೋಗಿ ನಾಟಿ ಕೋಳಿ ಯಾರಿಗಾರು ಅವಶ್ಯಕತೆ ಇದೆಯಾ, ಅದೇ ಎಲ್ಲ ನನಗೆ ಅದೊಂದು ಗೊತ್ತಾಯಿತು ಈ VRLC ಟ್ರೈನಿಂಗಿಂದ. ಮತ್ತು ಇನ್ನೆಲ್ಲೋದ್ರೆ ಮಟ್ಟಗಳು ತಗೋತಾರೆ. ಈ ಪೇಷೆಂಟ್ಗಳು ಈ ಕಾಲು ಕೈ ಏಟಾಗಿರೋದು ಆಪ್ರೇಷನ್ ಮಾಡಿಸ್ಕೊಂಡಿರೋದು ಜಾಸ್ತಿ ಇದಾಗಿದೆ ಸರ್. ಅವ್ರು ಬಂದು ಇಲ್ಲೇ ಬಂದು ತಗೋಯ್ತಾರೆ. ಭಾಳ ಬೇಡಿಕೆ ಇದೆ. ಮತ್ತು ಕುರಿಗಳಿಗೂ ಅಷ್ಟೇ. ಕುರಿಗಳಿಗೂ ಇವತ್ತು 1 kg ಮಾಂಸ ಅಂದರೆ 640-700 ರೂಪಾಯಿ ಇದೆ ಸರ್. ಈಗ 1 kg ರೇಷ್ಮೆ ಕೂಡು 700 ರೂಪಾಯಿ ಇದೆ. ಈ ಥರದವು ಮಾಡ್ಕೊಂಡು ಹೋಗ್ಬೇಕು. ಯಾವುದೋ ಈಗ ನಾವು ಹಾಕ್ಬೇಕಾದ್ರೆ ಈಗ ಈರುಳ್ಳಿ ಹಾಕ್ತೀವಿ, ಹಾಕ್ಬೇಕಾದ್ರೆ ನಾವು ಬಿತ್ತನೆ ಕೊಟ್ಟಿರೋದು 3,000 ಅದು ಮಾರುಕಟ್ಟೆಗೆ ಬಂದಾಗ ಅದಕ್ಕೆ 100 ರೂಪಾಯಿಗೆ 1 ಕ್ವಿಂಟಲ್ ಕೇಳೋರಿಲ್ಲ. ಆಗ ರೈತ ಏನು ಮಾಡ್ಕೋಬೇಕು, ಅನಿವಾರ್ಯವಾಗಿ ಆತ್ಮಹತ್ಯೆ ಕಡೆಗೆ ಮುಖ ಮಾಡ್ತಾನೆ. ಇದನ್ನು ನೋಡ್ಕೊಂಡು ಮಾಡ್ಬೇಕು ಸರ್ ನಾವು. ಅದು ಯಾವ ರೀತಿ ಕ್ರಿಯೇಟ್ ಮಾಡ್ಕೋತೀವಿ ಮಾರ್ಕೆಟಿಂಗು, ಮತ್ತು ಅದು ಬೆಂಬಲ ಬೆಲೆ ಯಾವುದಕ್ಕಿದೆ ಅದು ನೋಡ್ಕೊಂಡು ಮಾಡಿದ್ರೆ ಆಗುತ್ತೆ, ಏನು ತೊಂದರೆ ಆಗಲ್ಲ. ಅದರಲ್ಲೂ ಒಂದು ಬೆಳೆ ಹೋದ್ರೂ ಇನ್ನೊಂದು ಬೆಳೆಲ್ಲಾದ್ರು ಕೈ ಎತ್ತಬೇಕು, ಒಂದು ಇದು ಮಾರ್ಕೆಟಿಂಗು. ಅದಕ್ಕೋಸ್ಕರನೇ ಮಿಶ್ರ ಬೆಳೆ ಮಾಡ್ತಾ ಇರೋದು. ಒಂದೇ ಬೆಳೆ ನಂಬ್ಕೊಂಡು ಕೂತು ನೋಡಿ ಈರುಳ್ಳಿ ಹಾಕಿದ್ದಾರೆ 12 ಎಕರೆ, ಅದೊಂದೇ ಬೆಳೆ ಅವ್ರು ಹಾಕಿರೋದು. ಅಕಸ್ಮಾತ್ ರೈಟ್ ಸಿಕ್ಕಿದ್ರೆ ಲಾಟ್ರಿ ಹೋಯ್ತು ಅಂದರೆ ಅವನು ಹೋಗಿ ಸೂಸೈಡ್ ಮಾಡ್ಕೋಬೇಕು. ಈ ಪರಿಸ್ಥಿತಿ ಸರ್. ಅದನ್ನು ನೋಡ್ಕೊಂಡು ಮಿಶ್ರ ಬೆಳೆ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೇದಾಗುತ್ತೆ, ಒಂದು ಹೋದ್ರೂ ಒಂದು ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಅದೇ ಒಂದೇ ಬೆಳೆಯನ್ನು ನೆಚ್ಕೊಂಡು ಅದಕ್ಕೆ ಬೆಂಬಲ ಬೆಲೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಹೌದು, ಈ ಥರ ಮಿಶ್ರ ಬೆಳೆ ಇದ್ದ ಸಂದರ್ಭದಲ್ಲಿ ಒಂದಲ್ಲ ಒಂದು ಬೆಳೆ ನಮಗೆ ಕೈ ಹಿಡಿಯುತ್ತೆ. ಅದಂತೂ ಖಂಡಿತ ಕೈ ಹಿಡಿಯುತ್ತೆ ಸರ್. ಜೊತೆಗೆ ಈ ರೀತಿ ಮಿಶ್ರ ಬೆಳೆಗಳನ್ನ, ಮಿಶ್ರ ಬೇಸಾಯ ಪದ್ಧತಿ ಕ್ರಮಗಳನ್ನ ಅನುಸರಿಸೋದ್ರ ಜೊತೆಗೆ ಅವುಗಳನ್ನ ರಕ್ಷಣೆ ಮಾಡೋದು ಬಹಳ ಸವಾಲಿನ ಕೆಲಸ. ತುಂಬಾ. ತಾವು ಯಾವ ರೀತಿ ಬೆಳೆಗಳನ್ನ ರಕ್ಷಣೆ ಮಾಡ್ತಾ ಇದ್ದೀರಾ ಸರ್? ಸರ್, ಈಗ ಒಂದು 15 ದಿನದಲ್ಲಿ ಇಲ್ಲೊಂದು ಕೋಳಿ ಶೆಡ್ ಮಾಡಿದೆ. ಒಂದು ಕೋಳಿ ಸಾಕಾಣಿಕೆ ಮತ್ತೆ ಕುರಿ ಸಾಕಾಣಿಕೆ, ರೇಷ್ಮೆ 3ಕ್ಕೂ ಸೇರಿಸ್ಕೊಂಡು 70 ಅಡಿ ಉದ್ದ 20 ಅಡಿ ಅಗಲ ಇದೊಂದು ಸೆಡ್ ಮಾಡಿ ನೋಡಿ. ಇದೆ ಇಲ್ಲಿ ನೋಡಿ, ಇಲ್ಲಿ ಗುಡಿಯಾಗಿದ್ದೀವಲ್ಲ, ಎಲ್ಲ ಒತ್ಕೊಂಡೋಗಿ ಒಂದು 2 ಕಿಲೋಮೀಟರ್ ಹಾಕ್ಬಿಡ್ಬಿಡ್ತು. ಗಾಳಿ ಬಿರುಗಾಳಿ ಮಳೆಗೆ ಸಿಕ್ಬಿಟ್ಟು ಎಲ್ಲ ಒತ್ಕೊಂಡೋಯ್ತು. ಒಂದು 4-5 ಲಕ್ಷ ರೂಪಾಯಿ ಲಾಸು. 100 ಕೋಳಿ ಆಕಾಶ ಗಗನ ಮಾರ್ಗದಲ್ಲಿ ಹಾರ್ಕೊಂಡು ಹೊರಟೋದ. ಎಲ್ಲೂ ಅದು ಬಿತ್ತು ಅಂತ ಗೊತ್ತಾಗಲಿಲ್ಲ. ಹೊರಟೇ ಹೋದ ಗಾಳಿ. ಇದು ಸೆಡ್ ಬಿತ್ತು, ಆ ಸೌಂಡ್ಗೆ ಎತ್ಕೊಂಡೋಯ್ತು. ಈ ಥರ ಆಗ್ಬಿಟ್ಟಾಗ ಕಷ್ಟ ಆಗುತ್ತೆ. ಒಂದು 25-30 ಕೋಳಿ ಮರಿಗಳು ನೀರಿಗೆ ಬಿದ್ಕೊಂಡು ಸತ್ತೋಗ್ಬಿಟ್ಟು ಅದನ್ನು ಮಳೆ ತಗೋಕ್ಕಾಗಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ನಮಗೆ ಏನಪ್ಪ ರಕ್ಷಣೆ ಬೇಕು ಅಂದರೆ, ನೀವು ಹೇಳೋದಲ್ಲ, ರಕ್ಷಣೆ ಮಾಡ್ಕೊಳ್ಳೋದು ತುಂಬ ಸವಾಲಿನ ಕೆಲಸ ಅದು. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಸೆಡ್ನ ಇದು ಮಾಡಿಕೊಂಡು ಒಂದು ಮನೆ ಮಾಡ್ಕೊಂಡು ಮಾಡಬೇಕು. ಹಾಗಾದ್ರೆ ಮಾತ್ರ ಮಾಡ್ಕೋಬೋದು. ಇಲ್ಲಾಂದರೆ ಈಗ ಮಳೆ ಹೊಡಿತದೆ, ಯಾವುದೋ ಒಂದು ಕಾಯಿಲೆ ಬರುತ್ತೆ. ನಾನೇನೋ ಮಿಶ್ರ ಬೆಳೆನೇ ಮಾಡಿದ್ದೀನಿ, ಇದಕ್ಕೆ ಬಂದಿರೋ ಕಾಯಿಲೆ ಅದಕ್ಕೆ ಅಂಟುತ್ತೆ, ಅದಕ್ಕೆ ಬಂದಿರೋ ಆ ಬೆಳೆಗೆ ಬಂದಿರೋ ಕಾಯಿಲೆ ಇದಕ್ಕೆ ಬರುತ್ತೆ. ಆ ಥರ ಬಂದಾಗ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡು ನಿರ್ವಹಣೆ ಮಾಡ್ಕೋಬೇಕು ಅಷ್ಟೇ. ಹತ್ತಿರದಿಂದ ಗಮನಿಸಿದಾಗ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ತಕ್ಕ ಏನು ಮಾಡಬೇಕು ಅದನ್ನು ಈ ಸುಭಾಷ್ ಪಾಳ್ಯಕರ್ ಅವರು ಹೇಳಿದ್ದಾರೆ. ಅದರಲ್ಲೇ ನೀಮಾಸ್ತ್ರ, ಗರುಡಾಸ್ತ್ರ, ವರುಣಾಸ್ತ್ರ, ಈ ಥರದ ಒಂದಷ್ಟು, ಅದೇ ಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕಿ ಒಂದು ಇದು ಮಾಡ್ತಾರೆ. ಸಾವಯವ ಬೆಲ್ಲ, ಬೇವಿನ ಸೊಪ್ಪು ಇವನ್ನೆಲ್ಲ ಅರ್ದ್ಬಿಟ್ಟು ಒಂದು 3 ದಿನ ಇಟ್ಟಿದ್ದು ಅದನ್ನು ಸ್ಪ್ರೇ ಮಾಡೋದು. ಈ ಥರ ಮಾಡ್ಕೊಬಂದಾಗ ಅದರಲ್ಲಿ ವಿಷನೂ ಇರಲ್ಲ, ಮತ್ತು ಆರೋಗ್ಯವಂತ ಬೆಳೆಗಳನ್ನ ನಾವು ಕೈಗೆ ಸಿಗುತ್ತೆ. ಇದೆಲ್ಲ ಒಂದಷ್ಟು ಬಂದೇ ಬರ್ತವೆ. ಸವಾಲುಗಳು ಇದ್ದೇ ಇರ್ತವೆ ಜೀವನದಲ್ಲಿ. ಮಗು ಹುಟ್ಟಬೇಕಾದ್ರೆ ಸವಾಲು ಮಾಡ್ಕೊಂಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ದೇವ್ರನ್ನ ನಂಬ್ಕೋಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬೇಡಲೇ ಬಂದಲ್ಲಿ ಬೇಡು ನೀ ಅರಿಯಲ್ಲಿ, ಬೇಡದಿರೋ ನರನಲ್ಲಿ ನರ ಹುಟ್ಟು ತಿರುಕ ಅಂತ ಅಲ್ವಾ. ಹಾಗಾಗಿ ನಾವು ಅವನೇ ರಕ್ಷಣೆ ಮಾಡ್ಬೇಕಾಗುತ್ತೆ. ಈಗ ತಾವೇನು ಸರ್ ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಈ ರೀತಿಯ ಕೋಳಿ ಸಾಕಾಣಿಕೆ, ರೇಷ್ಮೆ ಸಾಕಾಣಿಕೆ ಇದನ್ನೆಲ್ಲ ಮಾಡ್ತಾ ಬರ್ತಾ ಇದ್ದೀರಾ. ಈ ಉತ್ಪನ್ನಗಳ ಮಾರಾಟ ಪ್ರಕ್ರಿಯೆ ಆಗಿರ್ಬೋದು, ಮಾರುಕಟ್ಟೆ ವ್ಯವಸ್ಥೆಯನ್ನು ಯಾವ ರೀತಿ ರೂಪಿಸ್ಕೊಂಡಿದ್ದೀರಾ ಸರ್? ಅದು ಮಾರುಕಟ್ಟೆ ಬಂದು ನಮಗೆ ಮೈಸೂರಿಗೆ ಹೋಗ್ತೀವಿ, ಇಲ್ಲಾಂದರೆ ತೆರಕನಂಬಿ ಸಂತೆ ಅಂತಿದೆ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೇಳಿದ್ನಲ್ಲ ಸರ್, ದಳ್ಳಾಳಿಗಳದು ಭಾಳ ಕಷ್ಟ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತೀವಲ್ಲ, ಹಂಗೆ ನಾವು ಇಲ್ಲೆಲ್ಲ ಬೆಳೆದು ಏನೋ ಮಾಡಿ ತಗೊಂಡೋಗಿ ಅಲ್ಲಿ ತಗೋಗಿ ಹಾಕಿದಾಗ ಅಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ. ಏನು ಮಾಡಬೇಕು ದಳ್ಳಾಳಿಗಳು? ಈ ಕೈಯಿಂದ ಕೈ ಕೊಟ್ಟರೆ ನಾನು ಮೊದಲೇ ಹೇಳಿದ್ನಲ್ಲ, ಹಂಗೆ ಅವರೇ ವ್ಯಾಪಾರನ ಬೆಲೆಯನ್ನು ನಿಗದಿ ಮಾಡೋದು. ರೈತ ಬೆಳೆದರೆ ಬೆಲೆಗೆ ದಳ್ಳಾಳಿಗಳ ವ್ಯಾಪಾರನ ನಿಗದಿ ಮಾಡಿದಾಗ ಅವನ ಕಷ್ಟ ಏನು ಅಂತ ದಳ್ಳಾಳಿ ಗೊತ್ತಿರಲಿಲ್ಲ. ದಳ್ಳಾಳಿ ಏನು ಮಾಡ್ಕೋಬೇಕು ಆ ಕೆಲಸ ಅವನು ರೈತನಿಗೆ ತಲೆ ಹೊಡೆದು ಬದುಕ್ಬಿಡ್ತಾರೆ ಅವರು. ಇವತ್ತಿದ್ದವ್ರು ಇನ್ನೊಂದು ವರ್ಷಕ್ಕೆ 10 ಎಕರೆ ಜಮೀನು ತೆಗಿತಾನೆ, ಅದೇ ರೈತ 5 ಎಕರೆ ಮಾರ್ಕೊಂಡಿರ್ತಾನೆ. ಇದು ಮಾರ್ಕೆಟಿಂಗಲ್ಲಿ ಆಯ್ತಾ ಇರೋದು.
ತಾವು ಯಾವ ರೀತಿ ಮಾಡ್ತಾ ಇದ್ರ? ಸರ್ ನನಗೆ ಇಲ್ಲಿ ನಾನು ಹೇಳೋದಲ್ಲ, ಕೋಳಿಗಳು, ನಾಟಿ ಕೋಳಿಗಳನ್ನ 1 kg 350 ರೂಪಾಯಿ ಅಂಗಡಿಗೆ ನಾನು ಕೊಟ್ಟರೆ, ಅದೇ ಡೈರೆಕ್ಟ್ ನಾನು ಇಲ್ಲಿ ಕೋಳಿಗಳನ್ನ ಕೊಟ್ಟಾಗ 600 ರೂಪಾಯಿ ಕೊಡ್ತೀನಿ ಒಂದು ಕೋಳಿ, 700 ರೂಪಾಯಿ ಕೊಡ್ತೀನಿ. ಹುಂಜಗಳಾದರೆ 850ಕ್ಕೂ ಮಾರಿದ್ದೀನಿ. ಕೋಳಿ ಮೊಟ್ಟೆ 20 ರೂಪಾಯಿ ರೇಟು, ಎಲ್ಲ ಕಡೆ 25 ಕೊಡ್ತಾನೆ, 20ಗೆ ಕೊಡ್ತೀನಿ. ಹಾಗಾಗಿ ನನ್ನ ರೇಟನ್ನು ನಾನೇ ಫಿಕ್ಸ್ ಮಾಡಿದ್ದೀನಿ. ನನ್ನ ಉತ್ಪನ್ನಕ್ಕೆ ನಾನೇ ಈ ಕುಕ್ಕುಟೋದ್ಯಮದಲ್ಲಿ ನಾನು ಏನು ಉತ್ಪಾದನೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ತೋಟದಲ್ಲಿ, ಅದಕ್ಕೆ ನಾನೇ ಬೆಲೆ ನಿಗದಿ ಮಾಡ್ಕೊಂಡಿದ್ದೀನಿ. ಈ ರೇಷ್ಮೆನೂ ಅಷ್ಟೇ, ಮಾರ್ಕೆಟ್ ರಾಮನಗರ ಹೋಗ್ಬೋದು, ಇಲ್ಲ ಮೈಸೂರು APMC ಹೋದ್ರೂ ಅಲ್ಲೊಂದು ಸ್ವಲ್ಪ ಮೋಸ ನಡೀತಾ ಅಂತ ಇದ್ದಾರೆ. ಅಲ್ಲೇ ಒಂದು 600 ರೂಪಾಯಿ ಗ್ಯಾರಂಟಿ KG ಲೆಕ್ಕದಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಬಾಳೆ ನಾವೇ ತರ್ಕೋಕು ಹಾಕಿದ್ರೆ ಅದು ರಸಬಾಳೆಗೆ ರೇಟ್ ಗೊತ್ತಲ್ಲ ನಿಮಗೆ, 70-80 ರೂಪಾಯಿ 1 kg, ಅದರೇನು ಲಾಸ್ ಆಗಲ್ಲ. ಮತ್ತು ಇನ್ನೇನು ಹಿಪ್ಪನೇರಳೆದು ಹಂಗೆ. ಮತ್ತು ಇನ್ನು ಜೋಳ ಗಿಳ ಆದರೆ ಅಲ್ಲೇ ಮಾರ್ಕೆಟ್ ಕೊಡ್ಬಿಡುತ್ತೆ ಸರ್. ಸಾಕಾಣಿಕೆ ವ್ಯವಸ್ಥೆಗೆ ತಮ್ಮ ಹತ್ರನೇ ವಾಹನ ಇದೆ? ನನ್ನ ಹತ್ರನೇ ಇದೆ ವಾಹನ. ಸರ್, ಈಗ ಅದೇ ರೀತಿ ಈಗ ಕಾರ್ಯಕ್ರಮವನ್ನು ಕೇಳ್ತಿರೋಂಥ ಇತರ ರೈತ ಸಮುದಾಯದವರಾಗಿರ್ಬೋದು ಅಥವಾ ಯುವ ರೈತರುಗಳಾಗಿರ್ಬೋದು, ಈಗ ಪ್ರಸ್ತುತ ನಮ್ಮ VRLC ಏನು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ರೀತಿಯ ವಿವಿಧ ರೀತಿಯ ತರಬೇತಿಗಳು ಸಿಗ್ತಾ ಇದೆ ಕೃಷಿಗೆ ಅನುಕೂಲ ಆಗೋ ರೀತಿಯಲ್ಲಿ. ಈ ನಿಟ್ಟಿನಲ್ಲಿ ತಾವು ಕೂಡ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಈ ತರಬೇತಿಯನ್ನು ಏನಕ್ಕೆ ಪಡ್ಕೊಳ್ಳೋದ್ರಿಂದ ಏನು ಅನುಕೂಲ ಆಗುತ್ತೆ ಅನ್ನೋದು ಕುರಿತು ತಾವು ಯುವ ರೈತರಿಗೆ ಅಥವಾ ಕಾರ್ಯಕ್ರಮವನ್ನು ಕೇಳ್ತಿರೋಂಥ ರೈತರಿಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸರ್, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಥವಾ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಪೂರ್ವಾಪರ ಚಿಂತನೆಗಳನ್ನು ನಾವು ಮಾಡಬೇಕು. ಫಸ್ಟು ಅದ್ರ ಬಗ್ಗೆ ಆಳವಾದ ಒಂದು ಅಧ್ಯಯನವನ್ನು ಮಾಡಬೇಕು. ಸುಮ್ಮನೆ ಡೈರೆಕ್ಟಾಗಿ ಹೋಗಿ ನಾನು ವ್ಯವಸಾಯ ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲ್ಲ, ಖಂಡಿತ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಒಂದು ಸೈಂಟಿಫಿಕ್ ಆಗಿ ಒಂದು ಟ್ರೈನಿಂಗ್ ಅಂತ ಇದ್ಬಿಟ್ರೆ, ಆ ಒಂದು ಟ್ರೈನಿಂಗ್ ಅಕಾರ್ಡಿಂಗ್ ಟು ಟ್ರೈನಿಂಗ್ ವಿ ಹ್ಯಾವ್ ಟು ಡೂ ಇಂಪ್ಲಿಮೆಂಟ್, ಅದರ್ವೈಸ್ ವಿ ಕಾಂಟ್ ಡೂ ಎನಿಥಿಂಗ್. ಹಾಗಾಗಿ ಟ್ರೈನಿಂಗ್ ಅಂದರೆ ನೋಡಿ, ನನಗೆ ಒಂದು ಕೋಳಿ ಮೇಯಿಸ್ತಿದ್ದು, ನಾನು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಒಂದು ಕೋಳಿ 10-12 ಮರಿ ಮೇಯಿಸ್ತಿತ್ತು. ನನಗೆ ನಿಮ್ಮ ತರಬೇತಿಗೆ ಬಂದಾಗ ಒಂದು ಕೋಳಿ 65 ಮರಿ ಮೇಯಿಸ್ತದೆ ಸರ್, 100 ಮರಿ ಮೇಯಿಸ್ತದೆ ಒಂದು ತಾಯಿ ಕೋಳಿ. ಇದು ನಾನು ಎಲ್ಲಿ ಕಲಿತೆ ಅಂದರೆ VRLC ಟ್ರೈನಿಂಗಲ್ಲಿ ಕಲ್ತಿದ್ದು. ಒಂದು ಎಂಥದ್ದು ರೇಷ್ಮೆ ಹೆಂಗೆ ಮಾಡಬೇಕು, ಮನೆ ಹೆಂಗಿರ್ಬೇಕು ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಮನೆ ಅಡುಗೆ ಮನೆಯಲ್ಲೂ ಮಾಡ್ಕೋಬೋದು, ನಾವು ವಾಸ ಮಾಡೋ ಮನೆಯಲ್ಲೇ ಮಾಡ್ಬೋದು ಅಂದಿದ್ದೆ. ಆಮೇಲೆ ಗೊತ್ತಾಯಿತು ಅಲ್ಲಿ ಹೋದ್ಮೇಲೆ ಟ್ರೈನಿಂಗ್ಗೆ, ಇದು ಹಿಂಗೆ ಇರಬೇಕು, ಹಿಂಗಿದ್ರೇ ಇದು ಒಂದು ರೂಪುರೇಷೆಗಳು ಗೊತ್ತಾಯ್ತು ನನಗೆ. ಔಟ್ಲೈನ್ ಫಿಕ್ಸ್ ಮಾಡ್ಕೊಂಡೆ. ಹಾಗಾಗಿ ಮನೆನೂ ಮಾಡ್ಕೊಂಡು ಅದು ಒಯ್ತು ಬಿಡಿದು ಎತ್ತಾಕ್ಬಿಡ್ತು ಗಾಳಿ. ಈಗ ನೋಡಿ, ಇದು ಮೇಜ ಎಲ್ಲ ಮುರಿದು ಬಿದ್ದೋಗಿತ್ತು. ಎಲ್ಲನೂ ಮಾಡ್ಕೊಂಡು ಇವೆಲ್ಲ ಒಂದಷ್ಟು ಅಡೆತಡೆಗಳು ನನಗೆ. ಹಾಗಾಗಿ ಯಾತನಾಮಯ ಜೀವನ, ಕೃಷಿ ಜೀವನ ಅಂದರೆ ಯಾತನಾಮಯ ಜೀವನ. ಕೃಷಿ ಕ್ಷೇತ್ರ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ವಿಷಯದಲ್ಲಿ ನಮ್ಗೆ ಆಸಕ್ತಿ ಇದೆ ಅದ್ರಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಪೂರಕ ತಯಾರಿಯನ್ನು ನಾವು ಮಾಡ್ಕೊಂಡಿದ್ರೆ ಆ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದು, ಖಂಡಿತ ಕಾಣಬಹುದು. ಈಗ ತಾವು ಸಹ 2 ವರ್ಷದಿಂದ ಸಹ ತಾವು ಕೃಷಿಯಲ್ಲಿ ಇರಲಿಲ್ಲ, ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರಿ. ಈಗ ಪ್ರಸ್ತುತ ತಾವು ಕೃಷಿಗೆ ಬಂದು ಇಲ್ಲಿ ಈ ತರ ಮಿಶ್ರ ಬೆಳೆ ಬೇಸಾಯದ ಜೊತೆಗೆ ರೀತಿಯ ಕೋಳಿ ಸಾಕಾಣಿಕೆ, ರೇಷ್ಮೆ ಸಾಕಾಣಿಕೆ ತೊಡಗಿಸ್ಕೊಂಡ ನಂತರ ಈಗ ತಮ್ಮ ವೈಯಕ್ತಿಕ ಆದಾಯದ ಸ್ಥಿತಿಗತಿ ಆಗಿರ್ಬೋದು, ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಹೇಗಿದೆ ಸರ್? ಸರ್, ನಾನು ಮೊದಲು 2 ವರ್ಷದಿಂದ ಆಚೆ ಎಲ್ಲ ಮೈಸೂರಲ್ಲಿ ಎಲ್ಲ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ತಿಂಗಳಿಗೆ ಇಷ್ಟು ಅಂತ ಬರ್ತಿತ್ತು. ಅಲ್ಲಿ ಮನೆ ಬಾಡಿಗೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ರೇಷನ್ ಇವೆಲ್ಲ ಅಲ್ಲಿಗೆ ಸಮ ಮಾಡ್ಬಿಡ್ತಿತ್ತು. ಸದ್ಯಕ್ಕೆ ಈಗೇನಂದ್ರೆ ನಮ್ಮ ಬೆಳೆಯನ್ನು ನಾವು ಬೆಳ್ಕೊಳ್ಳೋಂಥ ಬೆಳೆ, ನಾವು ತಿನ್ನುವಂಥ ಬೆಳೆ ನಾವೇ ಬೆಳ್ಕೊತಾ ಇರೋದ್ರಿಂದ, ಮತ್ತು ಇನ್ನೊಂದಷ್ಟು ನಮಗೂ ಒಂದಷ್ಟು ಆದಾಯಗಳು ಬರ್ತಾ ಇರೋದ್ರಿಂದ, ನಿಗದಿತವಾದಂಥ ಆದಾಯ ಇನ್ನೂ ಸ್ಟಾರ್ಟ್ ಆಗಿಲ್ಲ ನನಗೆ ಆದಾಯ, ಈಗ ಸ್ಟಾರ್ಟ್ ಆಗ್ತಾ ಇದೆ. ಈಗ ನೋಡಿ, ಈಗ ಸಿರಿಕಲ್ಚರ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಇಂಪ್ಲಿಮೆಂಟು, ಇವತ್ತು ಒಂದು 50 ಮರಿ ತಂದಿದ್ದೀನಿ, ನಾವು ನೆಕ್ಸ್ಟ್ 100 ಮರಿ ತರ್ತೀವಿ, ನೆಕ್ಸ್ಟ್ 200 ಮರಿ, ಈ ಥರ ಹಂತವಾಗಿ ಬೆಳೀತಾ ಹೋಗುತ್ತೆ ಸರ್. ಅಷ್ಟು ಮಾಡ್ಕೊ ಹೋದರೆ, ನಂಬ್ಕೊಂಡು ಆಸಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊ ಹೋದರೆ ಖಂಡಿತ ಆದಾಯ ಸಿಗುತ್ತೆ ಸರ್. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಇಂದಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಮ್ಮ ಮಿಶ್ರ ಬೆಳೆ ಬೇಸಾಯ ಪದ್ಧತಿಯ ಕ್ರಮಗಳಾಗಿರ್ಬೋದು, ತಾವು ಮಾಡ್ತಿರೋಂಥ ಹೈನುಗಾರಿಕೆ ಎಲ್ಲ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ಕೊನೆಯದಾಗಿ ನಮ್ಮ ಜನಧ್ವನಿ ರೇಡಿಯೋನ ಕೇಳ್ತಿರೋಂಥ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗಾಗಿರ್ಬೋದು ತಾವೇನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಈ ಖುಷಿಯ ಕುರಿತು? ನೋಡಿ, ನಾವು ಒಂದು ಬಂಗಾರದ ಮನುಷ್ಯ ಅಂತ ಒಂದು 70ರ ದಶಕದಲ್ಲಿ ಬಂತು ಒಂದು ಮೂವಿ, ಸಿದ್ಧಲಿಂಗಯ್ಯನವ್ರು ಬರೆದಿರೋ ಕತೆ. ಆ ಒಂದು ಬಂಗಾರದ ಮನುಷ್ಯ ಫಿಲಮ್ ನೋಡ್ಬಿಟ್ಟು ಎಷ್ಟೋ ಜನ ಪಟ್ಟಣದಲ್ಲಿ ವಾಸ ಆಗಿದ್ದವರು ಇವತ್ತು ಅದೇ ಹಳ್ಳಿಗೆ ಬಂದು ವ್ಯವಸಾಯವನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಥರ ಸ್ಫೂರ್ತಿದಾಯಕವಾಗಿರ್ಬೇಕು ಯಾವುದೇ ಒಂದು ಮಾಡಿದ್ರು. ಇವತ್ತು ನಾನು ಮಾಡ್ತಾ ಇದ್ದೀನಿ ಮಿಶ್ರ ಬೆಳೆ, ಅಥವಾ ನಾನು ಎಲ್ಲ ಎಂಥದ್ದು ಕುಕ್ಕುಟೋದ್ಯಮ, ಸಿರಿಕಲ್ಚರು ಅಥವಾ ವ್ಯವಸಾಯ, ಸಾವಯವ ಪದ್ಧತಿ, ಸುಭಾಷ್ ಪಾಳೇಕರ್ ಪದ್ಧತಿ ಅಂತ ನಾನೇನೇ ಎಲ್ಲ ಹೇಳಿದೆ, ಅದನ್ನೆಲ್ಲ ಅಳವಡಿಸ್ಕೊಂಡು ನಾನೊಂದು ಸ್ವಲ್ಪ ಮೇಲಕ್ಕೆ ಬೆಳೆದಾಗ ನನ್ನನ್ನು ನೋಡೋ 100 ಜನ ಅವ್ರ ಸ್ಟೈಲಲ್ಲಿ ನಾವು ಮಾಡಬೇಕು, ವ್ಯವಸಾಯನ ಮುಂದುವರಿಬೋದು ಅನ್ನೋ ಒಂದು ಇದಕ್ಕೆ ಬರ್ಬೇಕು ಸರ್. ಅದು ಆ ರೀತಿ ಮಾಡಬೇಕು ಅಂತ ನಾನು ಎಲ್ಲರೂ ಅಷ್ಟೇ. ಕೃಷಿಯನ್ನು ಮಾಡಿದಾಗ ಲಾಸ್ ಆಗಲ್ಲ, ಅಂದರೆ ಅದಕ್ಕೆ ಆಸಕ್ತಿ ಇರಬೇಕು. ಅಂದರೆ ಈ ಇಂದಿನ ಯುವ ಜನತೆ ಏನಾಗಿದೆ ಅಂದರೆ ಎಲ್ಲ ಅವತ್ತೇ ದುಡ್ಡು ಸಿಗಬೇಕು, ಮಂತ್ಲಿ ಸ್ಯಾಲ್ರಿ ತಗೋಬೇಕು, ಈ ಒಂದು ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ ಇವತ್ತು ಯುವ ಸಮುದಾಯ. ಹಾಗೆ ಎಲ್ಲ ಒಂಥರ ಕೃಷಿನ ಮಾಡ್ತಾ ಇದ್ರೆ ಅಭಿವೃದ್ಧಿ ಆಗ್ಬೋದು. ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ ಇದೊಂದು ಈ ಉದ್ಯಮ. ಕೃಷಿ ಉದ್ಯಮ ಒಂಥರ ಒಬ್ಬ ಮನುಷ್ಯನಿಗೆ ಬದುಕಬೇಕು ಅಂದರೆ ಅನ್ನತೋ ಮೂಲ ಬ್ರಹ್ಮಾಯ ಅಂತ ಹೇಳ್ತಾರೆ. ಹಾಗೆ ಅನ್ನ ಬೆಳೆಯೋನು ಯಾರು? ರೈತನೇ ನಿಜವಾದ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದಾರೆ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಹಂಗಾಗಿ
ಇವತ್ತು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಎಲ್ಲರೂ ಸಹ ಒಂದು ಕೃಷಿ ಉದ್ಯಮವನ್ನು ಅವಲಂಬಿಸ್ತಾರೆ. ಅದು ಕೃಷಿಯಲ್ಲಿ ಒಂದೇ ಅಲ್ಲ, ಮೊದಲು ಹಿಂದಿನ ಕಾಲದ ಪದ್ಧತಿ ಇತ್ತಲ್ಲ, ಹಸು, ಎಮ್ಮೆ, ಆಡು, ಕುರಿ, ಕೋಳಿ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ರು. ಆ ಥರ ಬೆಳೆದಾಗ ಯಾವುದೇ ರೀತಿ ಮನುಷ್ಯನ ಒಂದು ಕೃಷಿಯನ್ನು ನಂಬಿದ ಕುಟುಂಬಕ್ಕೆ ಒಂಥರ ದರಿದ್ರತನ ಬರೋದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 2 ವರ್ಷಗಳಿಂದ ಈ ಕೃಷಿಯಲ್ಲಿ ತೊಡಗಿಸ್ಕೊಂಡು ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಮಿಶ್ರ ಬೆಳೆ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀರಾ. ಇದ್ರ ಕುರಿತಾಗಿರ್ಬೋದು, ಈ ಬೆಳೆಗಳನ್ನು ಯಾವ ರೀತಿಯೆಲ್ಲ ಬೆಳೀತಾ ಇದ್ದಾರೆ, ಇದರ ಕ್ರಮಗಳಾಗಿರ್ಬೋದು, ಇದರ ವ್ಯವಸಾಯ ಪದ್ಧತಿಯಾಗಿರ್ಬೋದು, ಜೊತೆಗೆ ಕೃಷಿಯ ವೆಚ್ಚಗಳ ನಿರ್ವಹಣೆ ಆಗಿರ್ಬೋದು, ಅದರ ಬೆಲೆಗಳನ್ನು ತಾವೇ ನಿಗದಿ ಮಾಡಿ ತಮ್ಮ ಮಾರುಕಟ್ಟೆ ವ್ಯವಸ್ಥೆಯನ್ನು ತಾವೇ ಮಾಡಿಕೊಂಡು ಈ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ತಮ್ಮ ಕೃಷಿ ಜೀವನದ ಅನುಭವವನ್ನು, ತಮ್ಮ ಬೇಸಾಯ ಕ್ರಮಗಳನ್ನು ಕುರಿತು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರಿಕೇರಿ ಗ್ರಾಮದ ಮಿಶ್ರ ಬೆಳೆ ಬೇಸಾಯಕಾರರು ಹಾಗೂ ಪ್ರಗತಿಪರ ರೈತರಾದ ಶ್ರೀಯುತ ನಟರಾಜ್ ಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ಮಿಶ್ರ ಬೆಳೆ ಬೇಸಾಯ ಪದ್ಧತಿ ಕುರಿತ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ದನಿಯಾದ ವೇದಿಕೆ. ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಕೃಷಿ ಉಪಕರಣಗಳು, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ, ರೇಷ್ಮೆ, ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 8:45 ಹಾಗೂ ಬುಧವಾರ ಸಂಜೆ 6:50 ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ.